ನಾನು ಏನು ಹೇಳಿಲ್ಲ, ನೀ ತುಂಬಾ ಸುಂದರವಾಗಿ ಕಾಣ್ತಾ ಇದೀಯ ನಿನಗೆ, ಆ ಗಿಚ್ಚಿ ಗಿಲಿಗಿಲಿ ಸೋಫಾ ಮೇಲಿರೋ ಬಟ್ಟೆ ಅಂತ ಅವಳೇ ಹೇಳಿಲ್ಲ. ಆ ಸೆರೆಟಿ ಶ್ರುತಿ ಅವರಿಗೆ ಜೋರಾಗಿ ಚಪ್ಪಾಳೆ. ನಾನು ತುಂಬಾ ಡೀಸೆಂಟ್ ಆಗಿ ಹೇಳಿದೆ, ನಿಜವಾಗ್ಲೂ ಖುಷಿ ಆಯ್ತು. ನಿಜವಾಗ್ಲೂ ಡೀಸೆಂಟ್ ಆಗಿ ಹೇಳಿದೆ, ತುಂಬಾ ಸುಂದರವಾಗಿ ಗಂಡು ನವೀನ್ ತರ ಕಾಣ್ತಾ ಇದ್ದೆ ಅಂತ ಹೇಳಿ. ಗಂಡು ನವೀನ್ ತರ ಸುಂದರವಾಗಿ. ಆಮೇಲೆ ಫೋನ್ ಮಾಡಿ ನೀವು ಅದಕ್ಕೆ ನಾನು ಪ್ರಶ್ನೆ ಕೇಳಬೇಕು, ಬ್ಯಾಟಿಂಗ್ ಅಲ್ಲಿ ನೋ ಬಾಲ್ ಅಂದ್ರೆ ಏನು, ಬ್ಯಾಟಿಂಗ್ ಏನು, ಅವೆಲ್ಲ ಪ್ರಶ್ನೆ ಕೇಳಬಾರ್ದು ಅಂತ ಅಷ್ಟೇ. ಯಾವ ವಿಭಾಗ ಆರಿಸ್ಕೊತೀರಾ? ಇಷ್ಟೊತ್ತು ಮಾಡ್ತಾರಲ್ಲ, ಅಲ್ಲ ಜಸ್ಟ್ ಕ್ಯೂರಿಯಾಸಿಟಿ. ಆ್ಯಕ್ಚುಲಿ ಅವ್ರು ಚೆನ್ನಾಗಿ ಕ್ರಿಕೆಟ್ ಆಡ್ತಾರೆ. ಸ್ಲೆಡ್ಜಿಂಗ್ ಮೈ ಗಾಡ್, ನನಗೆ ಗೊತ್ತಿಲ್ಲ ಹಾಗಾದ್ರೆ. ಒಯ್ಯೋದ ಕಮೆಂಟ್ರಿ ಮಾಡ್ಬೋದು ಕಣ, ಬೆಸ್ಟ್. ನಾನು ನಿಮ್ಮ ಜೊತೆ ಕೂತ್ಕೊಂಡ್ಬಿಡ್ತೀನಿ. ಇದು ಸೀಗವಾದ ಚೆಂಡು, ಇದು ಅಗಲವಾದ ಚೆಂಡು, ಮನೆಗೆ ಹೋಗಿ ಹೋಗೋದು ಹೋಯ್ತಾರೆ. ವೈಡು ನೋಬಾಲ್ ನಾನೇನು ಹೇಳಿ, ದಯವಿಟ್ಟು ಇದೆಲ್ಲ ಮಾಡಿ ಬಿಟ್ಟಾಕಿ ಹೋಗಿ. ಆದರೂ ಎಸ್, ಈ ಒಂದು ಕಾರ್ಯಕ್ರಮದ ಉದ್ದೇಶ ದಯವಿಟ್ಟು ಹೇಳಬೇಕು, ಸಾಗರದ ಮಾತುಗಳಿಗೆ ಜೋರ ಚಪ್ಪಾಳಿ. ತುಂಬ ವಿಶೇಷವಾದಂತಹ ಒಂದು ಆಲೋಚನೆಯನ್ನು ಮಾಡಿದ್ದಾರೆ ಪೀಟರ್ ಅವರು. ಅದಕ್ಕೆ ಮೊದಲು ನಾನು ಕೃತಜ್ಞತಳಾಗಿದ್ದೀನಿ ಹಾಗೂ ಅಭಿನಂದನೆಗಳನ್ನ ತಿಳಿಸ್ತೀನಿ. ಈ ಕ್ರಿಕೆಟ್ ಫೀಲ್ಡ್ ಅಂತ ಬಂದರೆ ಹೆಣ್ಮಕ್ಳೆಲ್ಲ ಚಿಯರ್ಸ್ ಗರ್ಲ್ಸ್ ಆಗಿ ನೋಡಿರೋದು ನಾನು. ಹೆಣ್ಮಕ್ಳಲ್ಲೂ ಕ್ರಿಕೆಟಿಗರಾಗಿ ಹೆಣ್ಮಕ್ಳನ್ನ ಚಿಯರ್ಸ್ ಮಾಡೋಕ್ಕೆ ಎಷ್ಟು ಜನ ಬಂದಿದ್ದಾರಲ್ಲ, ಹಿಂದೆ ದೊಡ್ಡ ದೊಡ್ಡ ಮಹಾನ್ ಕಲಾವಿದರ ಫೋಟೋಗಳು ಹಾಕ್ತಾ ಇದ್ರು, ಮೈ ರೋಮಾಂಚನ ಆಗ್ತಾ ಇತ್ತು. ಕಲ್ಪನಾ ಅಮ್ಮ ಅವರು, ಮಂಜುಳಾ ಅವರು, ಜಯಂತಿಯವರು, ಲೀಲಾವತಿ ಅಮ್ಮ, ಇವರೆಲ್ಲ ಸ್ಟಾರ್ ಕಲಾವಿದೆಯರು. ಅವರೆಲ್ಲರ ಮಧ್ಯದಲ್ಲಿ ಒಂಚೂರು ವಿಭಿನ್ನವಾಗಿದ್ದರು. ಅವರು ಸ್ಟಾರ್ ಮೇಕರ್ ಪಾರ್ವತಮ್ಮ ಅವರು. ಇಂಥ ಹಲವಾರು ದಿಗ್ಗಜರ ನೆನಪಿನಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ. ಈಗಿನ ಪೀಳಿಗೆಗೆ ಅಂಥ ಕಲಾವಿದೆಯರ ಸಾಧನೆಯನ್ನು, ಅವರ ಹೆಸರುಗಳನ್ನು ಮತ್ತೆ ನೆನಪಿಸುವಂಥ ಅನಿವಾರ್ಯತೆ ನಮ್ಮೆಲ್ಲರ ಮಧ್ಯೆ ಇದೆ. ಅವರನ್ನು ನೆನಪಿಸ್ತಾ ನಾವು ಬಹುಶಃ ಇಷ್ಟು ಜನ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಲ್ಲ, ಪೀಟರ್ ನಿಜ ಹೇಳ್ತೀನಿ, ಇದರ ಉದ್ದೇಶ ಒಳ್ಳೇದಿತ್ತು, ಗೊತ್ತಿದೆ ನಮಗೆ. ಆದ್ರೂ ಇಷ್ಟು ಜನ ಹೆಣ್ಮಕ್ಳು ಹೋಗಿ ಕ್ರಿಕೆಟ್ ಆಡ್ತಾರೋ ಬಿಡ್ತಾರೋ, ಎಷ್ಟು ಸಿಕ್ಸರೋ ಫೋರ್ ಹೊಡಿತಾರೋ ನಮಗೆ ಗೊತ್ತಿಲ್ಲ. ಇಷ್ಟು ಜನ ಎಲ್ಲ ಒಟ್ಟಿಗೆ ಸೇರಿ ಒಂದು ನೆನಪನ್ನು ನೀವು ಸೃಷ್ಟಿ ಮಾಡ್ತಾ ಇದ್ದೀರಲ್ಲ, ನಮ್ಮ ಜೀವನ ಪರ್ಯಂತ ಬಹುಶಃ ಅದು ಮರೆಯೋಕ್ಕಾಗದೇ ಇರುವಂಥ ಒಂದು ನೆನಪನ್ನು ನೀವು ಕಟ್ಟಿಕೊಡ್ತಾ ಇದ್ದೀರಾ. ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆಮೇಲೆ ಹೆಣ್ಮಕ್ಳು ಎಲ್ಲ ರಂಗದಲ್ಲೂ ಇವತ್ತು ಎಷ್ಟು ಉತ್ತುಂಗದಲ್ಲಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ, ಹೆಮ್ಮೆ ಇದೆ. ಹೆಣ್ಮಕ್ಳು ಕಲಾವಿದೆಯರು ಕ್ರಿಕೆಟ್ ಆಡ್ತಾರೆ ಅಂದರೆ ತುಂಬ ವಿಶೇಷವಾದಂಥ ಒಂದು ಕಲ್ಪನೆ ಅಂತ ನನಗೆ ಅನಿಸುತ್ತೆ. ಹೆಣ್ಮಕ್ಳ ಸಾಧನೆ ಎಲ್ಲ ರಂಗದಲ್ಲೂ ಮಾಡಿದ್ದಾರೆ. ಹೆಣ್ಮಕ್ಳು ಇವತ್ತೆಲ್ಲ ಎದುರಾಳಿ ಪಾಕಿಸ್ತಾನಿಗಳನ್ನೇ ಅಟ್ಟಾಡ್ಸ್ಕೊಂಡು ಹೊಡಿತಾ ಇದ್ದಾರೆ ಹೆಣ್ಮಕ್ಳು. ಇನ್ನು ಫೀಲ್ಡಲ್ಲಿ 4-6 ಹೊಡೆಯಲ್ವಾ, ಆರಾಮ್ಸೆ ಹೊಡಿತಾರೆ ಹೆಣ್ಮಕ್ಳು ಅಂತ ನನಗನ್ಸುತ್ತೆ. ಈ ಉದ್ದೇಶ ಸಾಕಾರಗೊಳ್ಳಲಿ. ಕನ್ನಡ ಸಿನಿಮಾಗಳನ್ನು ಅಲ್ಲಿ ಕೊಂಡೊಯ್ಯಬೇಕು ಅನ್ನುವಂಥ ನಿಮ್ಮ ಆಶಯ ನಿಜಕ್ಕೂ ಅದೇ ಉದ್ದೇಶವಾಗಿರಲಿ. ಎಲ್ಲರನ್ನೂ ಒಗ್ಗಟ್ಟಿನಾಗಿ ಒಂದು ಕುಟುಂಬವಾಗಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ, ನಮ್ಮ ಕಾಟೇರ ಸಿನಿಮಾನೆಲ್ಲ ನೀವು ಅಲ್ಲಿ ಪ್ರಮೋಟ್ ಮಾಡಿದ್ರಿ, ಒಳ್ಳೊಳ್ಳೆ ಸಿನಿಮಾಗಳನ್ನು ನೀವು ಬೇರೆ ಸಾಗರದಾಚೆ ಕೊಂಡೊಯ್ತಾ ಇದ್ದೀರಿ. ಆ ಉದ್ದೇಶ ಸಕಾರಗೊಳ್ಳಲಿ. ಆ ನಿಮ್ಮ ಉದ್ದೇಶಕ್ಕೆ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್. ಇಷ್ಟೊಂದು ಪ್ರೋತ್ಸಾಹ ಕೊಡೋಕ್ಕೆ ಬಂದಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ಅಲ್ಲಿ ಕೂತಿರುವಂಥ ಶರವಣ ಸರ್ಗೆ, ಅಧ್ಯಕ್ಷರಿಗೆ, ರಾಜ್ ಸರ್ ಅವರಿಗೆ ಎಲ್ಲರೂ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಿಜವಾಗ್ಲೂ ಶ್ರುತಿ, ನಾವು ಕ್ರಿಕೆಟ್ ಆಡೋದೇ ಬೇಡ, ಬಾಯಲ್ಲೇ ಸಿಕ್ಸರ್ ಹೊಡೆದಾಕ್ಬಿಡ್ತಾರೆ. ಬೌಂಡ್ರಿಗೆ ಆಚೆ ಹೋದ್ರೆ ಪರವಾಗಿಲ್ಲ, ಸ್ಟೇಟಿಂದಲೇ ಆಚೆ ಹೋಗ್ಬಿಡ್ತೀವಿ ಹೊಡೆದು. ಅದ್ಭುತವಾದ ಮಾತಿನ ಮಲ್ಲಿ ನಮ್ಮ ಶ್ರುತಿ ಮೇಡಮ್ಗೆ ಬಲ್ಲಿ ಚಪ್ಪಾಳೆ. ನಾರಮ್ಮ ಹಾಗೆ ಇವನ್ ಪಕ್ಕದಲ್ಲಿ ಇರ್ಬೋದ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಎಲ್ಲ ಇನ್ನು ಎದ್ದಿದ್ದೀರಾ ಮಲಗಿದ್ದೀರಾ ಅಂತ ಅಷ್ಟೇ. ಹೇಗಿದ್ದೀರಾ ಎಲ್ರು? ಈಗಾಗಲೇ
ಬಹಳ ಒಳ್ಳೆಯ ಕಾರ್ಯಕ್ರಮದ ಒಂದು ಓಂಕಾರದ ಮೂಲಕ ಗಣೇಶನ ಸ್ತುತಿ ಮೂಲಕ ಪ್ರಾರಂಭ ಆಯಿತು. ಸಖತ್ತಾಗಿ ಅನ್ನಿಸ್ತು, ಒಂಥರ ಏನೋ ಖುಷಿ ಅನ್ನಿಸ್ತು. ಯಾಕಂದ್ರೆ ಬರೀ ಹೆಣ್ಮಕ್ಳೇ ಸೇರೋದು ಅಂದ್ರೆ ಅದೊಂಥರ ಬಹಳ ಒಂದು ರೀತಿ ಲಕ್ಷ್ಮಿಯರೆಲ್ಲರೂ ಸೇರಿದಾಗ. ನಾನು ಗಂಧದ ಗುಡಿ ಕಾರ್ಯಕ್ರಮಕ್ಕೆ ಪೀಟರ್ ಕಾರ್ಯಕ್ರಮಕ್ಕೆ ಹೋದಾಗ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗಿತ್ತು. ತುಂಬ ಚೆನ್ನಾಗಿ ನಡೆಸ್ಕೊಂಡ್ರು, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಸಂಜೆ ಗೌಡ್ರು ಬಂದಿದ್ದಾರೆ ಆ ಫಂಕ್ಷನ್ಗೆ. ಎಷ್ಟು ಚೆನ್ನಾಗಿತ್ತು ಅಲ್ವಾ ಗೌಡ್ರೆ? ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ. ಅದಾದಮೇಲೆ ಪೀಟರ್ ನಮ್ಮ ಒಂದು ಕ್ಲೂ ಹೇಳಬೇಕು ನಿಮ್ಗೆಲ್ರಿಗೂ. ನನ್ನ ಮನೆಯಲ್ಲಿ ಡಾಕ್ಟ್ರೇಟ್ ಬಂದಾಗ ಬರೀ ಹೆಣ್ಮಕ್ಳನ್ನೇ ಸೇರಿಸಿ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ದೆ ನಾನು. ಅದು ಇವನಿಗೆ ಬಹಳ ಸ್ಫೂರ್ತಿ ತಂದುಕೊಟ್ಟು, ತಾರಮ್ಮ ಹೆಣ್ಮಕ್ಳನ್ನೇ ಸೇರಿಸ್ಕೊಂಡು ಏನಾದ್ರು ಮಾಡೋಣ ತಾರಮ್ಮ, ನೀವೆಲ್ಲ ಎಷ್ಟು ಚೆನ್ನಾಗಿದ್ರಿ ತಾರಮ್ಮ ಮನೆಯಲ್ಲಿ ಅಂತ ಶುರು ಮಾಡ್ದ. ಏನು ಮಾಡ್ತೀಯೋ ಒಂದು ಸಿನಿಮಾ ತೆಗೆದ್ಬಿಡು, ಬೆಸ್ಟು. ಇಲ್ಲೂ ರಿಲೀಸ್ ಮಾಡೋಣ, ಅಲ್ಲೂ ರಿಲೀಸ್ ಮಾಡೋಣ, ಎಲ್ಲ ಹೆಣ್ಮಕ್ಳೇ ಇರೋಣ, ಟೆಕ್ನಿಷಿಯನಿಂದ ಹಿಡಿದು ಆರ್ಟಿಸ್ಟಿಂದ ಎಲ್ಲ ಬರೀ ಹೆಣ್ಮಕ್ಳೇ ಅಂತ ಹೇಳಿದೆ ನಾನು. ಅಯ್ಯೋ ಸಿನಿಮಾ ಎಲ್ಲ ತೆಗಿಯೋಷ್ಟೆಲ್ಲ ನನ್ನ ಶಕ್ತಿ ಇಲ್ಲ ತಾರಮ್ಮ, ಬೇರೆ ಏನಾದರೂ ಮಾಡೋಣ. ಈ ಥರ ಒಂದು ಸೃಷ್ಟಿಯಾಗಿದ್ದ ಒಂದು ಕಾರ್ಯಕ್ರಮ ಇದು. ಅದಕ್ಕೆ ತುಂಬ ತುಂಬ ಖುಷಿ ಅನಿಸುತ್ತೆ ನನಗೆ. ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಏನೋ ಒಂದು ಸ್ಫೂರ್ತಿ ಸಿಕ್ಕಿದೆ ಅಂತ ಹೇಳಿ. ಅದಾದಮೇಲೆ ಇಲ್ಲಿಗೆ ಬಂದಮೇಲೆ ತಿರ್ಗಾ ಯಾರು ಏನು ಹೇಗೆ ಅಂತ ಅಂದಾಗ, ಮೊದಲನೇದಾಗಿ ಎಲ್ಲ ಹಿರಿಯ ಕಲಾವಿದರ ಹೆಸರಿನಲ್ಲಿ ಒಂದು ಟೀಮನ್ನು ಮಾಡ್ತೀವಿ ಅಂತ ಹೊರಟಾಗ ಸಖತ್ ಖುಷಿ ಅನ್ನಿಸ್ತೀನಿ ಒಂದ್ಸತಿ. ನಿಜವಾಗ್ಲೂ ಶ್ರುತಿ ಇವರೆಲ್ಲರೂ ಹೇಳಿದಾಗೆ ಪಾರ್ವತಮ್ಮ ಅವರು ಬಂದಾಗ ಬಾ ಏನ್ರಿ ಆ ಹೆಣ್ಮಗಳು ಸಾಧನೆ ಮಾಡದಿರೋದು ಇಲ್ಲಿ ಏನಾದ್ರು ಇದೆಯಾ ಚಿತ್ರರಂಗದಲ್ಲಿ? ಎಲ್ಲ ರೀತಿ ಸಾಧನೆ ಮಾಡ್ಬಿಟ್ಟಿದ್ದಾರೆ. ಅವರಿಂದ ಎಷ್ಟು ಟೆಕ್ನಿಷಿಯನ್ಸ್, ಎಷ್ಟು ಆರ್ಟಿಸ್ಟ್, ಎಷ್ಟು ಹೀರೋಯಿನ್ಸ್, ಎಷ್ಟು ಅವರ ಸಂಸ್ಥೆಯಿಂದ ಎಷ್ಟು ಸಿನಿಮಾಗಳು ನಮಗೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಶ್ರೀಮಂತಗೊಳಿಸ್ತು ಅಂತ. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರಂತ ಮೇರು ಪರ್ವತವನ್ನ ನಿಜವಾಗ್ಲೂ ಆಳಿದಂತ ಏಕೈಕ ಮಹಿಳೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ಅದು ಪಾರ್ವತಮ್ಮ ರಾಜ್ಕುಮಾರ್. ಆ ತಾಯಿಯ ಹೆಸರಿನಿಂದ ಹಿಡಿದು ಎಲ್ಲ ಕಲಾವಿದೆಯನ್ನ ನೋಡ್ತಿದ್ದಾಗ ಅಯ್ಯೋ ಅನ್ನಿಸ್ತಾ ಇತ್ತು. ಆ ಡ್ಯಾನ್ಸರ್ಸ್ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂದ್ರೆ ನನಗೆ ಯಪ್ಪ ಅಂತ ಅನಿಸ್ಬಿಡ್ತು. ನಾನು ಸಂಜೆ ಕೂಡ ಇಬ್ಬರು ಎದ್ದಿಟ್ಕೊಂಡು ಚಪ್ಪಾಳೆ ಹೊಡ್ತೀವಿ ಅದಕ್ಕೆ. ಈ ಥರದ ಒಂದು ರೋಮಾಂಚನಕರ ಸೃಷ್ಟಿಗಳು ಮಾಡ್ತಾ. ಹಾಗೆ ಅಪ್ಪಿ ನೀನು ತುಂಬ ಚೆನ್ನಾಗಿ ಮಾತಾಡಿದೆ. ಬರೀ ಆ ಸಿನಿಮಾದಿಂದ ಬರೀ ಆಟ ಆಡೋದಷ್ಟೇ ಅಲ್ಲ, ಎಲ್ಲರೂ ಸೇರೋದು ಭಾಳ ಮುಖ್ಯ. ಅದ್ರ ಜೊತೆಗೆ ಇವನ ಉದ್ದೇಶ ಇದೆಯಲ್ಲ, ಪೀಟರ್ ಬರೀ ಕಾರ್ಯಕ್ರಮಗಳನ್ನ ಮಾಡೋದು ಅಥವಾ ಅವಾರ್ಡ್ಗಳನ್ನ ಕೊಡೋದು, ಸುಮ್ಮನೆ ಒಂದು ಇದನ್ನ ಸೇರಿಸೋದಲ್ಲ. ಅವನು ಕನ್ನಡ ಸಿನಿಮಾಗಳನ್ನ UAE ಪ್ರತಿಯೊಬ್ಬ ಕನ್ನಡಿಗರಿಗೂ ಅದು ಮುಟ್ಟಬೇಕು, ಸೇರ್ಬೇಕು, ಅವರೆಲ್ಲ ಬರಬೇಕು ಅಂತ ಹೇಳಿ ಕಷ್ಟಪಟ್ಟು ಮಾಡ್ತಾರೆ. ಆ ರೀತಿಯಲ್ಲಿ ಹಲವಾರು ಸಿನಿಮಾಗಳನ್ನ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾನೆ, ತಗೊಂಡೋಗಿದ್ದಾನೆ, ತೋರಿಸಿದ್ದಾನೆ. ಹಲವಾರು ಕಲಾವಿದರನ್ನ, ಟೆಕ್ನಿಷಿಯನ್ನ ಅಲ್ಲಿ ಕರ್ಕೊಂಡೋಗಿ ಸನ್ಮಾನಗಳನ್ನು ಮಾಡಿ ಅವರನ್ನು ಕೂಡ ಪರಿಚಯ ಮಾಡಿಕೊಟ್ಟಿದ್ದಾನೆ. ಈ ಉದ್ದೇಶದ ಯಾಕಂದ್ರೆ ನಮಗೆಲ್ಲರಿಗೂ ಮೂಲ ಏನಪ್ಪಾ ಅಂದ್ರೆ ಸಿನಿಮಾ. ನಾವ್ಯಾರು ಆಟಗಾರರಲ್ಲ ಅಥವಾ ಬೇರೆ ಏನು ನಮ್ಗೆ ಗೊತ್ತಿಲ್ಲ. ಸಿನಿಮಾ ಬಿಟ್ಟರೆ ನಮ್ಗೆ ಯಾರಿಗೂ ಏನು ಗೊತ್ತಿಲ್ಲ. ಬಹುಶಃ ನಾವು ಯಾರು ಕೂಡ ಕ್ರಿಕೆಟ್ ನಾನಂತೂ ಆಡಿಲ್ಲ ಕಣಪ್ಪ. ನೀನೇನು ಆಡ್ತೀಯ ಅಂತ ಏನಾದ್ರು ಕೇಳಿದ್ರೆ ಗೇಮ್ ಚೇಂಜರು, ಆಲ್ರೌಂಡರು ಏನೋ ಒಂದು ಹೇಳ್ತೀನಿ ಸುಮ್ಮನೆ ಹೆಸರಿಗೆ. ಏನೋ ಒಂದು ಆಲ್ರೌಂಡರ್ ಅಂತ ಹೇಳ್ತಾರೆ. ಇದಕ್ಕೆ ಪ್ರಾರಂಭ ಇಲ್ಲ ನನಗೆ ಅಂದ್ರೆ ನೀನು ಆಡು ಅಂತಂದ್ರೆ ನಂಗೆ ಸ್ವಲ್ಪ ಬರಲ್ಲ. ನನಗೆ ನನ್ನ ಮಗ ಸ್ವಲ್ಪ ದೊಡ್ಡವನಾಗಿದ್ರೆ ಅವನ್ನ ಕಳಿಸ್ಬಿಡ್ತಿದ್ದೆ ನಾನು. ಏನು ಮಾಡೋದು, ಬರೀ ಹೆಣ್ಮಕ್ಳೇ ಆದ್ರಿಂದ ಸರ್ ಇವ್ರು 3 ಜನಕ್ಕೂ ಹೆಣ್ಮಕ್ಳೇನೆ. ಆದರೆ ಇವ್ರು ಹೆಣ್ಮಕ್ಳೆಲ್ಲ ಇದ್ದಾರೆ. ನಾವು ಪ್ರಿಯಾಂಕ ನನ್ನ ಮಗನೂ ಇದ್ದಾನೆ. ಅದನ್ನೇನೋ ಆಡಿಸ್ಬಿಡ್ತಾ ಇದ್ದೇನೋ ಬಿಟ್ರೆ ಅಲ್ವಾ? ಸರಿ ನೋಡಿ ಎಂತ ಮಾತಾಡಿದ್ರು ಸಂಜಯ್ ಗೌಡ್ರು. ಆಡೋರೆಲ್ಲ ನಿಮ್ಮ ಹೆಣ್ಮಕ್ಳೇ ಅಂದ್ರು. ಇನ್ನೊಂದು ಗೊತ್ತೇನೋ, RCB ಗೆದ್ದೇ ಇರ್ಲಿಲ್ಲ ಕಣ್ರಿ ಒಂದು ಮ್ಯಾಚ್. ಒಂದು ಸತಿ ಹೆಣ್ಮಕ್ಳ ಟೀಮ್ ಗೆಲ್ತು ಕಣ್ರಿ, ತಗೊಳ್ಳಿ ಆಮೇಲೆ RCB. ಅದಕ್ಕೆ ನಾವೇನು ಯಾರಿಗೂ ಕಮ್ಮಿ ಇಲ್ಲ. ಬೇಕಾದ್ರೆ ಆ ಬಾಯಲ್ಲೇ ಎಲ್ಲ ಕ್ರಿಕೆಟು ಆಡಿ ಹಂಗೆ ಹೋಗ್ತೀವಿ. ಆಮೇಲೆ ಇನ್ನೊಂದು ವಿಶೇಷ ಸುದ್ದಿ ಹೇಳಬೇಕು. ಯಶೋಧ ಅಂಡ್ ಮಂಗಳ ನೀವೆಲ್ಲರೂ ಯಾರಿದ್ದೀರಿ, ಎಲ್ಲರೂ ದೀಪಿಕಾ ಎಲ್ಲರೂ ಇದ್ದೀರಿ. ಒಂದು ವಿಶೇಷವಾದ ಸುದ್ದಿ ಕೊಟ್ಟಿದ್ದಾರೆ ಪೀಟರ್ ಅವರು. ಹೆಣ್ಣುಮಕ್ಕಳ ಕಲಾವಿದರ ಟೀಮಲ್ಲಿ ಕನ್ನಡ ಚಿತ್ರರಂಗದ ಈ ಮಹಿಳಾ ವರದಿಗಾರರು, ಅದು ಪತ್ರಿಕಾ ವರದಿಗಾರರೇ ಆಗಿರಲಿ ಅಥವಾ ಮಾಧ್ಯಮದ ವರದಿಗಾರರೇ ಆಗಲಿ, ಅವರು ಕೂಡ ಟೀಮಲ್ಲಿ ಇರ್ತಾರೆ. ಅವ್ರಿಗೂ ಕೂಡ ಒಂದು ಅವಕಾಶ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಪುರುಷರು ಬರ್ಬೋದು ಚಪ್ಪಾಳೆ ತಟ್ಟಕ್ಕೆ ಅಥವಾ ಹುರಿದುಂಬಿಸಕ್ಕೆ ಅಥವಾ ಚಿಲ್ಲರ್ ವಾಯ್ಸ್. ಅಲ್ಲ, ಚಿಯರ್ ವಾಯ್ಸ್ ತರ ಕೂತ್ಕೊಂಡ್ರು ಪ್ರಾಕ್ಟೀಸ್ ಬೇಡ. ಸೊ ಎಲ್ಲರೂ ಸೇರೋಣ. ಐ ಥಿಂಕ್ June 21st, 22nd ಪ್ಲಾನ್ ಮಾಡ್ತಿದ್ದಾರೆ.
ಇನ್ನೊಂದು ಅನೌನ್ಸ್ ಮತ್ತೆ ಇನ್ನೊಂದು ಟೀಮ್ ಕ್ಯಾಪ್ಟನ್ಸು ಅದು ಇಲ್ಲ ಅದಕ್ಕೆಲ್ಲ ನಾವೇನು ಬೇಡ ಥ್ಯಾಂಕ್ಸ್. ಆಮೇಲೆ ಅದೇನು ಡ್ರೆಸ್ಸು ಯೂನಿಫಾರ್ಮು ಅದೆಲ್ಲ ಒಂದೊಂದು ಇವೆಂಟ್ ಮಾಡ್ತಾರೆ. ಅದಾದಮೇಲೆ ಅಲ್ಲಿ ನಿಜವಾದ ಮ್ಯಾಚ್ ನಡೆಯುತ್ತೆ. ಮೊದಲನೇದಾಗಿ ಸರ್ವಣ ಅಣ್ಣ ತುಂಬ 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 ಥ್ಯಾಂಕ್ಸ್. ಅವ್ನು ಸುಮ್ಮನೆ ನಿಮ್ಗೆ ಕಾಲು ಎಳಿತಾ ಇದ್ದ ದುಡ್ಡು ಕೊಡಿ ಹಾಗೆ ಇಲ್ಲ, ನಿಜ ಸತ್ಯವಾಗ್ಲು ನಾನು ಇದುವರೆಗೂ ಯಾವ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ ಎಲ್ಲದರಲ್ಲೂ ಸರ್ ಬಂದಿದ್ದಾರೆ. ಎಲ್ಲ ವಿನ್ನರ್ಗೂ ಅವರೇ ಅನೌನ್ಸ್ ಮಾಡಿದ್ರು. ನೀನು 5 ಟೀಮ್ ಓನರ್ ಅವರೇ ಕಣ್ಣು, ಅದ್ರ ಮೇಲೆ ಬೇರೆ 10 ಲಕ್ಷ ಕೇಳಿದೆ ನೀನು. ಈ ಆಟಕ್ಕೆ ನಾನಿಲ್ಲ ಬಿಡಿ, ನಿಮ್ಗೆ ದೊಡ್ಡ ಸರ್ ಮನ್ಸು. ಅಪ್ಪ ಅದಾದ್ಮೇಲೆ ನರಸಿಂಹಣ್ಣ ಅಣ್ಣ ಅಣ್ಣ ಸದ್ಯ ಮೈಕ್ ಮೈಕಿಲ್ಲ ಅವ್ರು ಸುದ್ದಿ ಹೆಂಗೋ ಹೇಳ್ಬಿಟ್ಟು ಏನೋ ಮೇಂಟೈನ್ ನೋಡ್ರಪ್ಪ ಮಾಧ್ಯಮದವರೇ ನೋಡಿ ಹೆಂಗಿಸ್. ಅಯ್ಯೋ ಸ್ವಲ್ಪ ಊಟ ಟೈಮ್ ಇದು ಗೊತ್ತಿಲ್ಲ ನಮಗೆ. ಆಮೇಲೆ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ನರಸಿಂಹಣ್ಣಗೆ ಕೆಲಸ ಮಾಡೋದು ಗೊತ್ತು, ಮಾತಾಡೋದು ಗೊತ್ತಿಲ್ಲ, ಹೆಂಗೋ ಮಾತಾಡ್ತಾ ಇಲ್ಲಿ. ಬಲೆ ಖುಷಿ ಆಯ್ತು ಅಣ್ಣ ನೀವು ಮಾತಾಡಿದ್ದು ಎಲ್ಲಾನು. ಆಮೇಲೆ ಸಖತ್ ಖುಷಿ ಆಯ್ತು. ಸೀನಣ್ಣ ನಿಮ್ಮಿಬ್ಬರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಆಮೇಲೆ ಯಶಸ್ವಿ ನಿರ್ಮಾಪಕ ಅಲ್ವೇನೋ ಯಾರು ಹೇಳಿ ಅಲ್ಲ ಅಲ್ಲಿ ಫುಲ್ ನಗ್ತಾ ನೋಡು ಅಲ್ವಾ. ಈ ವರ್ಷದ ಈ ತಿಂಗಳಿನ IT ದಣಿ ಅವರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್. ಅಫ್ಕೋರ್ಸ್ ಕಬಡ್ಡಿ ಹೌದು ಹೌದಾ, ನಮ್ಮನ್ನ ಯಾರು ಕರ್ದಿಲ್ಲ, ಅದಕ್ಕೆ ನಮ್ಗೆ ಗೊತ್ತಿಲ್ಲ. ಇಲ್ಲ ಅವರೇ ಆಡ್ತಾ ಇದ್ರು. ಅಂದ್ರೆ ಇದು ಹೌದೇನೋ ನೀನು ಆಡಿದ್ರು. ಗೌಡ್ರೆ ತುಂಬಾ ಥ್ಯಾಂಕ್ಸ್. ಯಾವಾಗಲೂ ನಗ್ನಗ್ತಾ ಪಾಸಿಟಿವ್ ಆಗಿದ್ದು ಎಲ್ಲ ಕೆಲಸಗಳಿಗೂ ನಾನಿದ್ದೀನಿ, ನೀವು ಮುಂದುವರಿಯಿರಿ ಅಂತ ಒಂದು ದೊಡ್ಡ ಶಕ್ತಿಯಾಗಿ ನಿಲ್ಲುವಂತ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಅಪ್ಪ ಶೆಟ್ರೆ ಎಂಥ ಸಿಂಪಲ್ ಆಗಿ ಬಂದಿದ್ದೀನಿ ಅಂತಂದರೆ ಯಾವಾಗಲೂ ತುಂಬ ಸಿಂಪಲ್ ಆಗೋದ್ರಿಂದ ಇರೋರು ತುಂಬ ದೊಡ್ಡದಾಗಿ ಗೆಲ್ತಾರೆ. ಅದು ಭಾಳ ಖುಷಿ ಅನಿಸ್ತು ನೀವು ಬಂದಿದ್ದು, ನೀವು ಮಾತಾಡಿದ್ದು ಅದೆಲ್ಲನೂ ಒಂದು ದೊಡ್ಡ ಶಕ್ತಿಯಾಗಿ ನಿಂತ್ರಿ ನೀವು ಮುಂದೆ ಕೂತಿರೋ ಎಲ್ಲರೂ. ಆಮೇಲೆ ಅಪ್ಪ ನೀನು ಹೆಸರು ಏನೋ ತಿದ್ದಿದೆ ಕಣೋ, ಏನು ಹೇಳ್ತಾರೆ ಅಲ್ಲ ಇನ್ನೊಂದು ಏನು ಹೆಸರಿರ್ತಾರೆ ಅದೇ ಬಿಡು. ಲಚ್ಚು ಲಾಲ್ ಎಸ್ ರಚ್ಚು ಲಾಲ್ ಲಂಚು ಲಾಲ್ ಅಬ್ಬಿ ಮಿಸ್ಟರ್ ಲಾಲ್ ಬೆಸ್ಟ್ ಇದು. ಮಿಸ್ಟರ್ ಲಾಲ್ ಬೆಸ್ಟ್. ಆಮೇಲೆ ಏನೇನೋ ಹಾಕ್ಬಿಟ್ಟೆ ಮಿಸ್ಟರ್ ಲಾಲ್ ಆಮೇಲೆ ಮಮ್ಮೂಟಿ ಲಾಲೇ ಇಲ್ಲ ನೀವು ಭಾಳ ಚೆನ್ನಾಗಿ ಮಾತಾಡ್ರಿ ಅಪ್ಪ. ನೀನು ಬಂದು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ ಅಪ್ಪ. ನೀವು ದುಬೈಯಲ್ಲೇ ಇದ್ದು ಕನ್ನಡ ಸಿನಿಮಾಗಳನ್ನು ಮಾಡ್ತಿದ್ದೀನಿ, ಪ್ರೊಡ್ಯೂಸ್ ಮಾಡ್ತಿದ್ದೀನಿ. ಇಲ್ಲೇ ಇರೋದು ಅಂದರೆ ದುಬೈಯಲ್ಲಿ ಅದು. ಬಟ್ ದೊಡ್ಡ ಶಕ್ತಿಯಾಗಿ ನೀವೆಲ್ಲರೂ ಹಿಂದೆ ನಿಂತಿದ್ದೀರಿ. ಆದರೆ ಇದ್ರ ಹಿಂದೆ ನನಗೆ ಅನ್ಸೋದು ನೀವು ಏನಾದರೂ ಮನ್ಸು ಮಾಡಿದ್ರೆ, ಅಫ್ಕೋರ್ಸ್ ಇದು ದೊಡ್ಡ ಸಕ್ಸಸ್ ಆದರೆ, ಅಫ್ಕೋರ್ಸ್ ಇದು ಯಾರು ₹1 ಇಸ್ಕೊಳ್ದೆ ನಾವೆಲ್ಲರೂ ನಿಮಗೆ ನೀವು ಬಂದು ಕೆಲಸ ಮಾಡ್ತಿದ್ದೀವಿ. ಅದರಿಂದ ಇದರಲ್ಲಿ ಏನಾದರೂ ಸಕ್ಸಸ್ ಆಗಿ ಯಶಸ್ಸಾದರೆ ಆ ದುಡ್ಡನ್ನು ಯಾರಾದರೂ ಕಲಾವಿದೆಯರು, ನಮ್ಮ ಕನ್ನಡ ಚಿತ್ರರಂಗದ ಕಲಾವಿದೆಯರು ತುಂಬ ಸಂಕಷ್ಟದಲ್ಲಿದ್ದರೆ ಅವರಿಗೆ ಸಹಾಯ ಮಾಡುವಂಥದ್ದು ಈ ಸಂಸ್ಥೆಯಲ್ಲಿ ಆಗ್ಬೋದು ಅಂತ ನಾನು ಮನಸಾರ ಕೇಳ್ಕೊಳ್ತೀನಿ. ಅದಕ್ಕೆ ನಾವು ಕೂಡ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ನಾವು ಕೈ ಜೋಡಿಸ್ತೇವೆ. ಮತ್ತು ಮಾಧ್ಯಮ ಮಿತ್ರರು ಎಲ್ಲರಿಗೂ ಕೂಡ ಪಾಪ ತುಂಬ ಸೈಲೆಂಟ್ ಆಗಿದ್ದೀರಿ. ಯಾಕಂದರೆ 3-4 ಪ್ರೆಸ್ ಮೀಟ್ಗಳನ್ನು ಮುಗಿಸ್ಕೊಂಡು ಬಂದು 3 ಪ್ರೆಸ್ ಮೀಟಿಂಗ್ 4ನೇದಾ ಇದೇ 3ನೇದಾ. ಆದರೆ ತಮಾಷೆ ಅಂತ ಗೊತ್ತೇನೋ, ನಿಮ್ಗೆ ಎಲ್ಲರಿಗಿಂತ ಮುಂಚೆ ನಾವು ಬಂದಿದ್ವಿ, ನೀವು ಲೇಟಾಗಿ ಬಂದಿದ್ವಿ. ಆ ಪ್ರೆಸ್ ಅವ್ರು 3 ಅಲ್ಲ ಎನಿವೇ ಥ್ಯಾಂಕ್ ಯು ಆಲ್ ಸೂಪರ್ ಸ್ಟಾರ್ ಆಫ್ ಪ್ರೆಸ್, ಎಲ್ಲ ಮೀಡಿಯಾದೆಲ್ಲರಿಗೂ. ಆ್ಯಂಡ್ ಕಾರ್ತಿಕ್ ಆ್ಯಂಡ್ ಇಡೀ ಟೀಮ್ ಆ್ಯಂಡ್ ಹರೀಶಾ ಪ್ಲೀಸ್ ಬಾ ಮೇಲೆ ಬಾರು, ಪರವಾಗಿಲ್ಲ ಕ್ಲಿಯರ್ ಸರ್. ಆಮೇಲೆ ನಿಮಗೆ ಸಪ್ರೇಟ್ ಎಂಟ್ರಿ ಇದೆಯಾ? ಆಮೇಲೆ ಪ್ರೆಸ್ ಅವ್ರು ಇದೆಲ್ಲ ಕಣೋ. ಸರಿ ಬಿಡು ಸರ್. ಎಲ್ಲರಿಗೂ ಮತ್ತೊಮ್ಮೆ ನಾನು ಎಲ್ಲ ಗೆಳತಿಯರಿಗೂ ಕೂಡ ಮೊದಲೊಮ್ಮೆ ತುಂಬ 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 ಥ್ಯಾಂಕ್ಸ್. ಇದು ದೊಡ್ಡ ಯಶಸ್ಸಾಗಲಿ. ದುಬೈಯಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲರೂ ಅಲ್ಲೆಲ್ಲ ಕರ್ಕೊಂಡೋಗಿ ನಿಂಗೆ ಹೇಳ್ತಾರೆ.
ಎಲ್ಲ ಕರ್ಕೊಂಡೋಗಿ ನಮ್ಮ ಹೆಣ್ಮಕ್ಳ ಜೊತೆ ಕ್ರಿಕೆಟ್ ಎಲ್ಲ ಆಡ್ಸೋ. ಏನು ಕೇಕು ಬರ್ತ್ಡೇಯಾ? ಇಲ್ಲ, SWC ಲಾಂಚ್ ಲಾಂಚ್ ಅಲ್ಲ. ಸೆಲೆಬ್ರೇಷನ್. ಸರಿ ಓಕೆ, ಆಲ್ ದಿ ಬೆಸ್ಟ್ ಕಣ. ಮುಗಿತು ಕಣ.